ಚನ್ನಪಟ್ಟಣದಲ್ಲಿ ರಾಜಕಾರಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಡಿಕೆಶಿ ಹೊತ್ತು ತಂದ ಅಭಿವೃದ್ಧಿ, ಕೇಂದ್ರ ಸಚಿವ ಎಚ್ಡಿಕೆಗೆ ಇದು ಅಸ್ತಿತ್ವ ಮತ್ತು ಪ್ರತಿಷ್ಠೆಯ ಕಣ. ಆದರೆ ಯೋಗೇಶ್ವರ್ ಸ್ವಾಭಿಮಾನದ ಬಿಲ್ಲು ಎದೆಗೇರಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಪ್ಲಾನ್ ಎ, ಪ್ಲಾನ್ ಬಿ ಎಂಬ ತಂತ್ರಗಾರಿಕೆ ಸಿದ್ಧಪಡಿಸಿ ಅಖಾಡಕ್ಕಿಳಿದಿದ್ರೆ, ಮೈತ್ರಿ ಮಾತ್ರ ಅಭ್ಯರ್ಥಿ ವಿಚಾರದಲ್ಲಿ ಗೊಂದಲಕ್ಕೆ ಬಿದ್ದಿದೆ. ಬಿಜೆಪಿ ಮೈತ್ರಿ ಎಚ್ಡಿಕೆಯನ್ನ ಸಂದಿಗ್ಧ ಸ್ಥಿತಿಗೆ ದೂಡಿದ್ದು, ದಳದ ಪಾಲಿಗೆ ಯೋಗೇಶ್ವರ್ ಬಿಸಿ ತುಪ್ಪವಾಗಿದ್ದಾರೆ. ಪುತ್ರ ನಿಖಿಲ್ ಮೇಲೆ ಮನಸ್ಸಿದ್ರೂ ಕ್ಷೇತ್ರದ ರಾಜಕೀಯ ಧ್ರುವೀಕರಣ ತಿರುಗುಬಾಣವಾಗುವ ಆತಂಕ ದಳಪತಿಯನ್ನ ಕಾಡ್ತಾ ಇದೆ. ಸತತ ಸೋಲಿನಿಂದ ಚನ್ನಪಟ್ಟಣ ಚಕ್ರವ್ಯೂಹ ಭೇದಿಸುವ ಪ್ರಯೋಗ ವೈಫಲ್ಯ ಕಂಡರೆ ഇരുಳು ಕಂಡ ಬಾವಿಗೆ ಬಿದ್ದಂತಾಗಲಿದೆ. ಚನ್ನಪಟ್ಟಣ ಟಿಕೆಟ್ಗಾಗಿ ಹಠ ತೊಟ್ಟ ಯೋಗೇಶ್ವರ್. ಡೆಲ್ಲಿ ವರಿಷ್ಠರ ಬಳಿ 2 ಪ್ರಸ್ತಾವನೆ ಮುಂದಿಟ್ಟ ಸೈನಿಕ. ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಶತಾಯಗತಾಯ ಚನ್ನಪಟ್ಟಣ ಉಪಚುನಾವಣೆ ಟಿಕೆಟ್ಗೆ ಪಟ್ಟು ಬಿದ್ದಿದ್ದಾರೆ. ನಿನ್ನೆ ಕೇಂದ್ರ ಸಚಿವ ಜೋಶಿ ನಿವಾಸದಲ್ಲಿ ಸಭೆಯಾಗಿದೆ. ಇವತ್ತು ನಿಯೋಗದ ಜೊತೆ ಬಂದು ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಡ್ಡಾರನ್ನ ಭೇಟಿ ಮಾಡಿದ್ದಾರೆ. ಈ ವೇಳೆ ಹೊಸ ಪ್ರಸ್ತಾವನೆ ಮುಂದಿಟ್ಟ ಯೋಗೇಶ್ವರ್, ಜೆಡಿಎಸ್ನಿಂದ ಟಿಕೆಟ್ ಕೊಡಲಿ, ಬಿಜೆಪಿಯಿಂದಾದ್ರೂ ಕೊಡ್ಲಿ, ನನ್ನ ಸ್ಪರ್ಧೆ ಖಚಿತ ಅಂತ ಗಟ್ಟಿಯಾಗಿ ಮಾತನಾಡಿದ್ದಾರೆ. ಇನ್ನು ಪದೇ ಪದೇ ಚನ್ನಪಟ್ಟಣಕ್ಕೆ ಡಿಕೆಶಿ ವಿಸಿಟಿಂಗ್ಗೆ ಇದೊಂಥರ ಡಾಕ್ಟರ್ ಪ್ರವಾಸ ಅಂತ ವಿಪಕ್ಷ ನಾಯಕ ಅಶೋಕ್ ಗೇಲಿ ಮಾಡಿದ್ದಾರೆ. ಇದೇ ವೇಳೆ ನಿಖಿಲ್ ಬಗ್ಗೆಯೂ ಮಾತನಾಡಿದ್ದಾರೆ. ನಡ್ಡಾ ಅವರು, ಅಮಿತ್ ಶಾ ಅವರು, ನಮ್ಮ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾದಂಥ ಸಂತೋಷ್ ಅವರು, ಸನ್ಮಾನ್ಯ ಕುಮಾರಣ್ಣ ಅವರು, ಇಷ್ಟೂ ಜನ ಏನು ತೀರ್ಮಾನ ತಗೊಂತಾರೋ ಅದಕ್ಕೆ ಬದ್ಧ ಅನ್ನೋ ಮಾತನ್ನು ಸ್ಪಷ್ಟವಾಗಿ ನನಗೆ ಒಂದಲ್ಲ 10 ಬಾರಿ ಹೇಳಿದ್ದಾರೆ. ಒಂಥರ ವಿಸಿಟಿಂಗ್ ಡಾಕ್ಟರ್ ಇದ್ದಂಗೆ ಅಲ್ಲಿ ಎಲ್ಲೆಲ್ಲಿ ಚುನಾವಣೆ ಬರ್ತತೋ ಅಲ್ಲಲ್ಲಿ ಹೋಗ್ತಾರೆ. ಈಗ ಒಂಥರ ಇದು ಆಸ್ಪತ್ರೆಗಳಲ್ಲಿ ವಿಸಿಟಿಂಗ್ ಡಾಕ್ಟರ್ ಹೋಗ್ತಾರಲ್ಲ, ಯಾವಾಗ ಆಪರೇಷನ್ ಇರುತ್ತೆ ಅವಾಗ ಹೋಗ್ತಾರೆ ಅಷ್ಟೇ. ಆಮೇಲೆ ಅವ್ರ ಕಡೆ ಮನೆ ಕಡೆ ಬಂದು ಮಲ್ಕೊಂತಾರೆ. ಚನ್ನಪಟ್ಟಣ ಉಪಸಮರ ಗೆಲ್ಲಲು ಡಿಸಿಎಂ ಡಿಕೆಶಿ ರಣತಂತ್ರ. ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ರೌಂಡ್ಸ್. ಇತ್ತ ಜಿಲ್ಲಾ ಮಟ್ಟದ ಉದ್ಯೋಗ ಕಾರ್ಯಕ್ರಮವನ್ನ ಚನ್ನಪಟ್ಟಣಕ್ಕೆ ಶಿಫ್ಟ್ ಮಾಡಿದ ಡಿಕೆಶಿ ಕ್ಷೇತ್ರದ ಮತದಾರರ ಓಲೈಕೆಗೆ ನಿಂತಿದ್ದಾರೆ. ಈ ಮೇಳದಲ್ಲಿ 10,000ಕ್ಕೂ ಹೆಚ್ಚು ಉದ್ಯೋಗಾವಕಾಶ ಸಾಧ್ಯವಿದ್ದು 8,000ಕ್ಕೂ ಹೆಚ್ಚು ಜನರ ನೋಂದಣಿಯಾಗಿದೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಯಾರೆಂಬ ಪ್ರಶ್ನೆಗೆ ಡಿಕೆಶಿ ಸಿದ್ಧ ಉತ್ತರ ನೀಡಿದ್ದಾರೆ. ನಾನೇ ರೀ, ಬಿ ಫಾರ್ಮ್ ಬರೆಯೋ ನಾನು, ಸೈನ್ ಹಾಕೋ ನಾನು, ಕ್ಯಾಂಡಿಡೇಟ್ ನಾನು. ಯಾರು ಕ್ಯಾಂಡಿಡೇಟ್ ಆದ್ರು ನನಗೆ ಓಟ್ ಹಾಕೋದವ್ರು. ನೀವು ಯಾಕೆ ಅದು ಮಾತಾಡಕ್ಕೆ ಹೋಗ್ತೀರಾ? ನಮ್ಮ ಹತ್ರ ಯಾರು ಬಂದೂ ಇಲ್ಲ, ಮಾತಾಡೂ ಇಲ್ಲ, ಚರ್ಚೆನೂ ನಾವು ಮಾಡಕ್ಕೆ ಹೋಗಿಲ್ಲ. ಯಾಕೆ ನಾನು ಹತ್ರ ಮಾತಾಡಲಿ? ಹಿಂದೆ ಎಸ್ಪಿ ಸೈಕಲ್ ಸೇರಿದ್ದ ಸೈನಿಕ ಈಗ ಬಿಎಸ್ಪಿ ಆನೆ ಹತ್ತುವ ಲೆಕ್ಕಾಚಾರ ಇದೆ. ಒಟ್ಟಾರೆ ಗೆಲ್ಲೋ ಅಭ್ಯರ್ಥಿಗಿಂತ ಕಣಕ್ಕಿಳಿಯೋ ಅಭ್ಯರ್ಥಿ ಯಾರು ಅನ್ನೋದೇ ಕುತೂಹಲ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.